ಮಾಡ್ತಾರೆ ಸ್ವಾಮಿ. ಸ್ವಾಮಿ ಯಾಕೆ ಇಷ್ಟು ದಸ್ತೀರಿ? ಸುತ್ಕೋದಿಲ್ವೇ ಇನ್ನೋರೆ? ನಿಧಾನಕ್ಕೆ ಶುರು ಮಾಡಿ ಆಯ್ತಾರೆ. ಸೂರ್ಯ ನೋಡ್ರ ಚಂದ್ರ ನೋಡ್ರ ಅಂತೆಲ್ಲ ಕೇಳಪ್ಪ. ಇಲ್ಲ ಮಧುವಣ್ಣರ ಇದೇ ಸಂಬಂಧದಲ್ಲಿ ಒಂದ ಸುಭಾಷೆಯನ್ನ ಆಡಾಡಿ ಮಧುವಣ್ಣರೇ. ಬನ್ನಿ ಪೂರೈಸ ನಿಮ್ದಾಯ್ತಾ? ಅಲ್ಲಿ ತಟ್ಟೆ ಮಡಗಿ ಸ್ವಾಮಿ ಸ್ವಲ್ಪ ನಿಮ್ಮ ಕೊಟ್ಟಿರೋ ನೈವೇದ್ಯಗಳನ್ನು ತಗೊಂಡು ಹೋಗಿ. ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದಾನು ಬಂದ ಏಳೇಳು ಗುರುವದನು ತೀರದ ಸಂಬಂಧ. ಮದುವೆಯ ಈ ಬಂದ ಅನುರಾಗದಾನು ಬಂದ ಏಳೇಳು ಜನುಮದನು ತೀರದ ಸಂಬಂಧ. ಸಿಹಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂದ ಅನುರಾಗದಾನು ಬಂದ ಏಳೇಳು ಜನುಮಗಳು ತೀರದ ಸಂಬಂಧ.
ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರೊಂದು ವರುಷ ಚೆಲ್ಲಿರಲಿ ಅರುಷ ಬೆಳಗಿರಲಿ ಒಲವ ಹಣತೆ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸಿರಿತನದ ಸಿಹಿಯು ಬಡತನದ ಕಹಿಯು ನಿನಗೆಂದು ಒಂದೇ ಇರಲಿ ಸಿರಿತನದ ಸಿಹಿಯು ಬಡತನದ ಕಹಿಯು ನಿನಗೆಂದು ಒಂದೇ ಇರಲಿ ಸಮನಾದ ಪ್ರೀತಿ ತೋರುವುದು ನೀತಿ ಬಿರುಗಾಳಿ ಏನೇ ಬರಲಿ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ಅಂದ ಎಚ್ ಡಿ ಕುಮಾರ್ ಮತ್ತು ರಾಮಣ್ಣ ಅವರು 5000 ರೂಪಾಯಿ ಮುಯಿ ಹಾಕಿದ್ದಾರೆ. ದಯವಿಟ್ಟು ಅವ್ರಿಗೆ ಕಲೆಗಾರನ ಪ್ರೋತ್ಸಾಹಿಸಿ ನಿಜವಾಗ್ಲೂ ಗಂಡು ಮತ್ತು ಇಬ್ರು ಗಂಡುಗಳಿಗೆ ಮಾತ್ರ ಮುಯಿ ಕೊಡ್ತಾ ಇದ್ದಾರೆ. ಹೆಣ್ಣು ಮುಯಿ ಹಾಕೋಕಿಲ್ವಾ? ಇವರು ಗಂಡು ಕಡೆಯಿಂದ ಬಂದಿರೋದು ಅದಕ್ಕೋಸ್ಕರ ಹೆಣ್ಣಿಗೆ ಆಮೇಲೆ ಕೊಡ್ತೇವೆ. ನಮ್ಮೂರಿಗೆ ಬಂದಿದ್ದೀರಲ್ಲ ನೀವು. ನೋ ಮೋಸ. ಸಂತೋಷನಾ ರುದ್ರೇಗೌಡ? ಈಗ ಪ್ರವೀಣ್ ಕುಮಾರ್ ಇಂದ 100 ರೂಪಾಯಿ ಮುಯಿ ಹಾಕಿದ್ದಾರೆ ಹುಡುಗಿಗೆ. ಅದಕ್ಕೆ ತುಂಬಾ ಪ್ರೀತಿ, ಅದಕ್ಕೋಸ್ಕರ. ಸೂರ್ಯ ಕಂಡ್ರ ಚಂದ್ರ ಕಂಡ್ರ ಅಂತ ಹೇಳಿ ನೋಡಿದ್ರಮ್ಮ. ನಮ್ಗೆ ಗೂಡ್ತಾಸೆ ಅಂತ ಏನು ಹೇಳಿಲ್ಲ ಪಾಡ್ಲಿಲ್ವಲ್ಲಪ್ಪ. ಕಲ್ಪನಾ ಮಾಂಗಲ್ಯವತ್ತು ಮುತ್ತೈದೆಯಾಗಿ ಗಂಡನ ಮನೆಯ ಜ್ಯೋತಿಯನ್ನು ಬೆಳಗಲು ಹೋಗ್ತಾ ಇದ್ದೀರಾ. ಬರುವ ಕಷ್ಟಗಳನ್ನು ಸಹಿಸಿಕೊಂಡು ಎಲ್ಲರ ಬಾಯಲ್ಲೂ ಬೆಲ್ಲವಾಗಬೇಕಮ್ಮ. ದೀಪ ತಾನು ಸುಟ್ಟಿಕೊಂಡು ಬೇರೆಯವರಿಗೆ ಹೇಗೆ ಬೆಳಕು ಕೊಡುತ್ತೋ ಹಾಗೆ ನಿಮ್ಮ ಬರುವ ಕಷ್ಟಗಳನ್ನು ಸಹಿಸಿಕೊಂಡು ನಿಮ್ಮ ಗಂಡಂದಿರು ಏನೇ ತಪ್ಪು ಮಾಡಿದರು ಅದನ್ನು ತಿದ್ದಿ ಬುದ್ಧಿ ಅವರನ್ನು ಸನ್ಮಾರ್ಗಕ್ಕೆ ತರೋ ಜವಾಬ್ದಾರಿ ಅದು ಅಲ್ಲದೆ 5 ಮುತ್ತುಗಳನ್ನು ಅರ್ಥ ತಿಳಿದು 6 ಗುಣಗಳನ್ನು ಅನುಸರಿಸಿ ಬಾಳಬೇಕು. ತಂಗಿ ನನ್ನಿಬ್ರು ಅಣ್ಣಂದಿರ ಕೈ ತಕ್ಕೆಲ್ಲಿ
ಆಡಿ ಬೆಳ್ದಂತೋಳಣ್ಣ, ಆಡಿ ಬೆಳ್ದಂತೋಳು. ಎಷ್ಟೇ ಕಷ್ಟ ಬಂದ್ರು ನನ್ನ ಅಣ್ಣಂದಿರಿಗೆ ಕೆಟ್ಟ ಹೆಸರು ಬರ್ದಿದ್ದಾರ. ನಾನು ಗಂಡನ ಮನೆಗೆ ಹೋಗಿ ಬಾಳಿ ಬದುಕ್ತೀನಿ ಅಣ್ಣ, ಬಾಳಿ ಬದುಕ್ತೀನಿ. ಅಣ್ಣ, ನೀನೊಂದು ಮಾತು ಹೇಳಿದೆ, ಈ 5 ಮುತ್ತುಗಳನ್ನ ನೀನು ಅವಲಂಬಿಸ್ಕೊಂಡು ಬಾಳ್ಬೇಕು ಅಂತ. ಆದ್ರೆ ನನ್ನ ಅಣ್ಣ ಹೇಳಿದ ಮಾತಿನಂತೆ ನಾನು ಖಂಡಿತವಾಗ್ಲೂ ತಪ್ಪಲ್ಲಣ್ಣ, ತಪ್ಪಲ್ಲ. ಅಕಸ್ಮಾತ್ತಾಗಿ ನಾನು ತಪ್ಪಿದ್ದೆ ಆದ್ರೆ ಈ ನಿನ್ನ ಮುದ್ದೆ ತಂಗಿ ಜೀವಂತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ. ಹೌದಣ್ಣ, ಅಕ್ಕ ಹೇಳಿದ ಹಾಗೆ ಮಾವನಿಗೆ ಮುದ್ದಿನ ಸೊಸೆಯಾಗಿ, ಮೈದನಿಗೆ ಮಮತೆಯ ತಾಯಿಯಾಗಿ, ಪತಿಗೆ ತಕ್ಕ ಸತಿಯಾಗಿ ನಾನು ನನ್ನ ಗಂಡನ ಮನೆಯಲ್ಲಿ ಬಾಳ್ತೀನಿ. ತಪ್ಪಿ ನಡೆದ್ರೆ ನನಗೆ ನರಕದ ಹಾದಿನೇ ಇರಲಿ ಅಣ್ಣ. ನಿಮ್ಮ ಸುಖಕ್ಕೋಸ್ಕರ ಈ ನಿಮ್ಮ ಅಣ್ಣಂದಿರು ತಮ್ಮ ಪ್ರಾಣ ಕೊಡಲು ನೀವ್ಯಾವಾಗಲೂ ನನ್ನಂತಿರ್ಬೇಕು ಅನ್ನೋದೇ ಈ ಅಣ್ಣಂದಿರ ಆಸೆ. ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರ ಅನ್ನೋದೇ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡಣ್ಣ. ಅದಕ್ಕೆ ತಾನೇ ನಾನು ಮುಂಚೆ ಹೇಳಿದ್ದು, ಈ ಮನೆಗೆ ಈ ಪ್ರಾತ್ಯದಿಂದ ಕರ್ಕೊಂಡು ಬಾಣ್ಣ. ಮೊದಲು ನೀವಿಬ್ರು ಮದುವೆ ಮಾಡ್ಕೊಳ್ಳಿ, ಆಮೇಲೆ ನಮ್ಮನ್ನ ಮದುವೆ ಮಾಡಿ ಕಳಿಸ್ಕೊಡಿ ಅಂತ. ಆದ್ರೆ ನೀವಿಬ್ರು ಕೂಡ ಕೇಳಲಿಲ್ಲ. ಈಗ ನಮ್ಮನ್ನ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದೀರ ಆದ್ರೆ ನಿಮ್ಮಿಬ್ರನ್ನ ಬಿಟ್ಟು, ಈ ಮನೆನ ಬಿಟ್ಟು ನಾವು ಹೋಗಿ ಗಂಡನ ಮನೆನೇ ಜೀವನ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನಿಮಗೆ ಹೇಗಣ್ಣ ಅರ್ಥ ಆಗ್ಬೇಕು? ಕಲ್ಪನಾ, ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದಮ್ಮ, ಅದು ತವರು ಮನೆಗೆ ಶ್ರೇಯಸ್ಸಲ್ಲ. ಕಣ್ಣೀರೆಂಬುದು ಕನಸಿನ ವಸ್ತು ಆಗ್ಬೇಕು. ಅಂದಾಗೆ ಅಪ್ಪ ಬರ್ತಿದ್ದಾರೆ, ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಅಪ್ಪ ಆಶೀರ್ವಾದ ಮಾಡಿ ಅಪ್ಪ, ನಮ್ಗೆ ಆಶೀರ್ವಾದ. ಯಾ ಈಗಲ್ಲ ಬಿಡ್ರಿ, ಆಮೇಲೆ ಮುಡಿ. ಯಾರಿಗೆ ಬೇಕು ನಿಮ್ ನಮಸ್ಕಾರ? ಈಗಲ್ಲ ಲಾಸ್ಟಲ್ಲಿ ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕೆ ನಾನು ಯಾರು? ಇದ್ದ ಪಾಪನ್ನ ಯಾವಾಗಲೂ ಸಾಯಿಸಿದ್ದೀರಾ, ಇವಾಗ ಯಾರು ಮಾಡ್ತೀರಾ ನಮಸ್ಕಾರ? ನಿಜವಾಗ್ಲೂ ನೀವು ಮಾಡ್ತಾ ಇರೋದು ಸರಿ ಇಲ್ಲಪ್ಪ, ಸರಿ ಇಲ್ಲ. ಆದ್ರೆ ನಿಮ್ಮ ತೋಳಿನಲ್ಲಿ ಆಡಿ ಬೆಳೆದಿದ್ದ ಮಕ್ಕಳಪ್ಪ ನಾವು. ನಿಮ್ಮ ಮಕ್ಕಳನ್ನ ಈ ರೀತಿ ತಳ್ತಾ ಇದ್ದೀರಾ, ಯಾಕಪ್ಪ? ಯಾಕೆ ಈ ನಿಮ್ಮ ಹೆಣ್ಮಕ್ಳ ಮೇಲೆ ನಿಮಗೆ ಕರುಣೆ ಅನ್ನೋದೇ ಇಲ್ವಾ? ಕಳ್ಕೊಂಡ್ರಿ, ಆದ್ರೆ ತಂದೆ ಆಸರೆನಲ್ಲಿ ಬೆಳಿಬೇಕು ಅನ್ನೋದು ನಮ್ಗೂ ಆಸೆ ಇಲ್ವೇನಪ್ಪ? ಯಾವಾಗ ನೋಡಿದ್ರು ಕುಡ್ಕೊಂಡು ಬಂತು ಈ ಅಣ್ಣನ ಹತ್ರನೇ ಕಾಸು ಕೇಳ್ಕೊಂಡು ನಮಗಿಲ್ಲ ಇಷ್ಟು ನೋವು ಕೊಟ್ರು. ಹೇಗಪ್ಪ ಇದನ್ನೆಲ್ಲ? ತವ್ರ ಮನೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅದೇ ರೀತಿ ನನ್ನ ತವ್ರ ಮನೆ ಹಾಲುಂಡ ತವರು ಯಾವಾಗಲೂ ಚೆನ್ನಾಗಿರ್ಬೇಕನ್ನೋದೇ. ಆಶೀರ್ವಾದ ಮಾಡಿ ಕಳ್ಸಪ್ಪ, ಕಳಿಸಿ. ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ನೀವು ನಿಜವಾಗ್ಲೂ
ನನ್ನ ಮಕ್ಕಳೇ ಆಗಿದ್ರೆ ಹಣೆ ವಿಭೂತಿ ಇಲ್ದೇನೆ ತಲೆ ಕರ್ಸ್ಕತಿರ್ಲಿಲ್ಲ. ಮಾಡೋದೆಲ್ಲ ಮಾಡಿ ಆಶೀರ್ವಾದ ತಗೊಳಕ್ ಬಂದಿದ್ದೀರಲ್ಲ, ಏನಂತ ಆಶೀರ್ವಾದ ಮಾಡಿ? ಕಂಡ್ಕಂಡವ್ರು ನೋಡಿ ನನ್ನ ಕೇಕ್ ಯಾಕೆ ನಗೋಗಿ ಮಾಡಿದ್ದೀರಾ? ಎತ್ತೊಟ್ಟೆಗೆ ಕೆಚ್ಚಿಟ್ಟಿದ್ದೀರಾ? ಇವಾಗ ಏನಂತ ಆಶೀರ್ವಾದ ಮಾಡ್ರಿ? ನೀವು ಉದ್ಧಾರ ಆಗಲ್ಲ, ಖಂಡಿತ ಉದ್ಧಾರ ಆಗಲ್ಲ. ನೀವು ಸುಖವಾಗಿ ಬಾಳೋದಿಲ್ಲ. ನಾವು ತಪ್ಪೆ ಮಾಡಿರಬಹುದು ನಿಜ, ಆದ್ರೆ ಈ ನನ್ನ ಹಾಲಂಡತ್ತವರು ಯಾವತ್ತು ಯಾವತ್ತು ಕೇಳಾಕ್ಬೇಕು ಅಂತ ಬಯಸೋರು ನಾವಲ್ಲಪ್ಪ. ಯಾವಾಗ್ಲೂ ನನ್ನ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತೀವಿ ಅಪ್ಪ. ನಾನು ಅಷ್ಟೇಪ್ಪ, ನಿಮ್ ತೊಡೆ ಮೇಲೆ ಹುಡ್ತವಳು. ಆದ್ರೆ ಈಗ ಮನೆಯಿಂದ ನಿಮ್ಮ ಕಾಲಲ್ಲಿ ಒಂದು ನಮ್ಮನ್ನ ಕಳಿಸಿ ಹಾಳಾಗಿ ಹೋಗ್ತೀರಾ ಅಂದ್ರೆ ಹೇಗಪ್ಪ ಹೇಗಪ್ಪ ಈ ಮನೆಯಿಂದ ನೋಡಪ್ಪ, ಇನ್ನು ಮುಂದೆ ಇದ್ರು ಈ ಮನೆ ಜವಾಬ್ದಾರಿನ ತಗೊಂಡು ಅಣ್ಣಂದಿನ ನೋಡ್ಕೊಂಡು ಸುಖವಾಗಿ ಸಂತೋಷವಾಗಿರಪ್ಪ, ಸಂತೋಷವಾಗಿರಿ. ನಾವಿಲ್ಲೇ ಇದ್ರು ನಿನ್ನ ಹಾಸರಿನಲ್ಲಿ ಬೆಳೆದಿದೀವಿ ಅಂತ ಸಂತೋಷ ಪಡ್ಕೊಂಡಿರ್ತೀವಪ್ಪ, ಸಂತೋಷ ಪಡ್ಕೊಂಡಿರ್ತೀವಿ. ಒಂದಿಷ್ಟಗಳ ಹತ್ತು ನನ್ನ ಮನೇನ ಬರದ್ ಮಾಡ್ಬಿಟ್ರಿ. ನಿಮ್ ಜೊತೆಲಿ ಏನು ಚರ್ಚೆ? ಹಾಳಾಗಿ ಹೋಗಿ. ಇಲ್ಲ, ನಾನೇ ಹೋಯ್ತೀನಿ. ಕಲ್ಪನಾ, ನಿಮ್ಮನ್ನ ಸಂತೋಷದಿಂದ ತಳ್ಕೊಡ್ಬೇಕು ಅನ್ಕೊಂಡಿದ್ದೆ. ಈ ಪೀಡೆ ಬಂದು ಏನಿದೇನು ಅಷ್ಟೇನೆಲ್ಲ ಬಿಡಮ್ಮ. ಅತ್ತಿಗೋಯೇ ದೇಶ ಬಂದಿದ್ದೀರಂತ. ಅಣ್ಣ, ಕೊನೆಯದಾಗಿ ನನಗೂ ಅಕ್ಕಂಗೂ ಗಂಡನ ಮನೆಗೆ ಮಡ್ಲಕ್ಕಿನ ತುಂಬಿಸಿ ಕಳಿಸ್ಕೊಡ್ತೀಯ ಅಣ್ಣ? ಕಲ್ಪನಾ, ಗಡ್ಡಾನ ಜೋಪಾನ ಮಾಡಿ ನನ್ನವ್ವ, ಗಡ್ಡಾನ ಜೋಪಾನ ಮಾಡಿ ನನ್ನವ್ವ. ಗಂಡನೆಂದರೆ ಮನೆಯ ದೇವರು ಕಾಣವ್ವ, ಗಡ್ಡಾನ ಜೋಪಾನ ಮಾಡಿ ನನ್ನವ್ವ, ಗಡ್ಡಾನ ಜೋಪಾನ ಮಾಡಿ ನನ್ನವ್ವ. ಅರಸಿನ ಕುಂಕುಮ ನಿನಗೊಂದು ಸ್ಥಾನವವ್ವ, ಅರಸಿನ ಕುಂಕುಮ ನಿನಗೊಂದು ಸ್ಥಾನವವ್ವ. ಆ ಸ್ಥಾನ ಹೋದ ಮೇಲೆ ದೇವಸ್ಥಾನಗೆ ಕವ್ವ, ಗಂಡಾನ ಜೋಪಾನ ಮಾಡಿ ನನ್ನವ್ವ, ಗಡ್ಡಾನ ಜೋಪಾನ ಮಾಡಿ ನನ್ನವ್ವ.
ಕರಿಮಣೆ ಮಾಂಗಲ್ಯ ಹೊನ್ನಿನ ರಾಶಿಯವ್ವ ಕರಿಮಣೆ ಮಾಂಗಲ್ಯ ಹೊನ್ನಿನ ರಾಶಿಯವ್ವ ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ ಗಂಟಾನ ಜೋಪಾನ ಮಾಡಿ ನನ್ನವ್ವ ಗಂಟಾನ ಜೋಪಾನ ಮಾಡಿ ನನ್ನವ್ವ ಮುಂಗೈನ ಬಳೆಗಳು ಮುತ್ತೈದೆ ಶಾನವ್ವ ಮುಂಗೈನ ಬಳೆಗಳು ಮುತ್ತೈದೆ ಶಾನವ್ವ ಆ ಬಳೆ ಹೋದ್ಮೇಲೆ ನಿನ್ ಬಾಳೆಗೋಳು ಕೇಳವ್ವ ಗಂಟಾನ ಜೋಪಾನ ಮಾಡಿ ನನ್ನವ್ವ ಗಂಟಾನ ಜೋಪಾನ ಮಾಡಿ ನನ್ನವ್ವ ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ ಮಂಡೆ ಕೂದಲ ಮೇಲೆ ಮಲ್ಲಿಗೆಯ ಹೂದಂಡೆ ಆ ದಂಡೆ ಹೋದ ಮೇಲೆ ನಿ ಮುಂದೆ ಕಣವ್ವ ಗಂಟಾನ ಜೋಪಾನ ಮಾಡಿ ನನ್ನವ್ವ ಗಂಟಾನ ಜೋಪಾನ ಮಾಡಿ ನನ್ನವ್ವ ನಿನ್ನ ಗಂಡ ಹುಚ್ಚನೆಂದು ನೀಗೆಚ್ಚು ಭಯಬೇಡ ನಿನ್ನ ಗಂಡ ಹುಚ್ಚನೆಂದು ನೀಗೆಚ್ಚು ಭಯಬೇಡ ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಣವ್ವ ಗಂಡಾನ ಜೋಪಾನ ಮಾಡಿ ನನ್ನವ್ವ ಗಂಡಾನ ಜೋಪಾನ ಮಾಡಿ ನನ್ನವ್ವ ಗಂಡನೆಂದರೆ ಮನೆಯ ದೇವರು ಕಾಣವ್ವ ಗಂಡಾನ ಜೋಪಾನ ಮಾಡಿ ನನ್ನವ್ವ ಗಂಡಾನ ಜೋಪಾನ ಮಾಡಿ ನನ್ನವ್ವ ಆಯ್ತಣ್ಣ ಬರಮ್ಮ ಸೀತಾ
ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಣ್ಣ, ಕಳಿಸ್ಕೊಡಿ. ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳಲು ಬೆಳಗಲು ಹೋಗುವೆಯ ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಅಕ್ಕರ ತಂಗಿಯ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೇನ ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಂತೆ ನೀನಿದ್ದೆ ಅಕ್ಕರ ತಂಗಿಯ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೇನ ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಂತೆ ನೀನಿದ್ದೆ ಈ ತಬ್ಬಾಲಿ ಅಣ್ಣನ ಒಬ್ಬನೇ ಮಾಡಿ ತೆರೆಯ ಮರೆಯಾದೆ ನೀ ತೆರೆಯ ಮರೆಯಾದೆ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನು ಬೆಳಗಲು ಹೋಗುವೆಯ